ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ವಲಯ ಅರಣ್ಯ ಅಧಿಕಾರಿ ವಿನಯ್ ಕುಮಾರ್ ಹೇಳಿದರು. ಬೇಲೂರು ಅರಣ್ಯ ಇಲಾಖೆ ವತಿಯಿಂದ ವೈದ್ಯ ಶಾಲೆಯ ಮಕ್ಕಳನ್ನ ನಾವು ಈ ದಿನ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ವಲಯ ಅರಣ್ಯ ಅಧಿಕಾರಿ ವಿನಯ್ ಕುಮಾರ್ ಹೇಳಿದರು. ತಾಲೂಕು ಅರಣ್ಯ ಇಲಾಖೆಯ ಹಾಗೂ ಅರೆಹಳ್ಳಿ ವಿಭಾಗದ ವತಿಯಿಂದ ಒಂದು ದಿನದ ಚಿರನ ವನ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವ ಜನಾಂಗಕ್ಕೆ ಅದರಲ್ಲೂ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಾಗರಹೊಳೆ ಪ್ರವಾಸ ಅಧ್ಯಯನಕ್ಕಾಗಿ ಪ್ರವಾಸವನ್ನು ಆಯೋಜಿಸಿದ್ದು, ಇದರ ಉದ್ದೇಶ ಒಟ್ಟು ಅರೆಹಳ್ಳಿ ವಿಭಾಗದ 4 ಸರ್ಕಾರಿ ಶಾಲೆಗಳನ್ನು ಗುರುತು ಮಾಡಿ ಚೆನ್ನರವನ ಎಂಬ ಪ್ರವಾಸದಲ್ಲಿ ವನ್ಯಜೀವಿಗಳು ಹಾಗೂ ಪ್ರಕೃತಿ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಅವರಲ್ಲಿರುವ ಕಾಡು ಪ್ರಾಣಿಗಳಿಂದ ಉಂಟಾಗುವ ಭಯ ಹಾಗೂ ಕಾಡುಗಳನ್ನು ರಕ್ಷಿಸುವ ಉದ್ದೇಶದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗುತ್ತದೆ ಎಂದರು. ತಾವರಕುಮಾರ್ ಪ್ರೌಢಶಾಲೆಯ ಪ್ರಾಂಶುಪಾಲ ಗಣೇಶ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಾಡು ಪ್ರಾಣಿಗಳು ಮತ್ತು ಪರಿಸರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅರಣ್ಯ ಇಲಾಖೆ ವತಿಯಿಂದ ನೀಡುತ್ತಿರುವುದರಿಂದ ಅವರಿಗೆ ವಿಶೇಷ ಜ್ಞಾನ ನೀಡುತ್ತಿದೆ, ಅಲ್ಲದೆ ಅವರಲ್ಲಿ ಹೆಚ್ಚಿನ ಆತ್ಮಸ್ಥೈರ್ಯ ಉಂಟಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಅರ್ಜುನ್, ಸುಭಾಷ್ ಕುಮಾರ್, ಕುಮಾರಸ್ವಾಮಿ, ವೇದರಾಜ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಕಾಡಿನ ಬಗ್ಗೆ ಮತ್ತು ಕಾಡಿನ ಪ್ರಾಣಿ ಪ್ರಕೃತಿ ಬಗ್ಗೆ ಒಂದು ಅರಿವು ಮೂಡಿಸುವ ಒಂದು ಉದ್ದೇಶ ಇದೆ. ಅರಣ್ಯ ಶಾಲೆಯ 4 ಶಾಲೆಗಳು ಅರಳ್ಳಿ ಶಾಲೆ, ಕುಮಾರ ಪ್ರೌಢಶಾಲೆ, ಆಮೇಲೆ ಬಿಕ್ಕೋಡ್ ಮಠದ ಶಾಲೆ, ಆಮೇಲೆ ಚಳ್ಳನಹಳ್ಳಿ ಹೈಸ್ಕೂಲ್. ಒಟ್ಟು ಟೋಟಲ್ 40 ಎಷ್ಟು ದಿನ ಒಂದಿರ್ತದೆ. ಈ ಒಂದು ಅರಣ್ಯ ಇಲಾಖೆಯವರು ಈ ಒಂದು ಪ್ರವಾಸವನ್ನು ಕೈಗೊಂಡಿರುವಂಥದ್ದು ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉಪಯುಕ್ತವಾಗುವಂಥದ್ದು. ಏಕೆ ಅಂತಂದರೆ ಮಕ್ಕಳು ಈ ಒಂದು ಚಿಕ್ಕಂದಿನಲ್ಲಿ ಈ ಒಂದು ವಯಸ್ಸಿನಲ್ಲಿ ಏನು ಪ್ರವಾಸವನ್ನು ಕೈಗೊಳ್ತಾವೋ ಅದು ಅವರ ಜೀವನದಲ್ಲಿ ಭಾಳಷ್ಟು ನೆನಪಾಗಿ ಉಳಿಯುತ್ತಿದೆ. ಅಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಅರಣ್ಯ ಇಲಾಖೆಯವರು ಅವರ ಒಂದು ಸಹಯೋಗದಲ್ಲಿ ಮಾಡ್ತಾ ಇರುವಂಥದ್ದು ಈ ಒಂದು ಮಕ್ಕಳಲ್ಲಿ ಈ ಒಂದು ಅರಣ್ಯದ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ರಲ್ಲಿ ಭಾಳಷ್ಟು ಉಪಯುಕ್ತವಾಗುತ್ತೆ. ಭಾಳ ಒಳ್ಳೆಯ ಕೆಲಸವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಆ ಒಂದು ಇಲಾಖೆಗೆ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.